ಅಪಮಾನ ಅಪಮಾನ. 106 ಹೆಣ್ಣುಗಳನ್ನು ನನ್ನ ಕೈ ಚೌಕದ ಮೇಲೆ ಆಡಿಸಿ ಅವರದೆಲ್ಲ ಯೌವನ ಈಗ ನನಗೆ ಆ ಸಚ್ಚಿನ ಹೆಣ್ಣಾದ ನೆರೆಮಲೆಯಿಂದ ಅಪಮಾನ. ಪಿತಾರಿಯಾದ ಶಶಿಧರ, ನಾನು ಕಲಿತ ಹೆಣ್ಣಾದ ನಿನ್ನ ತಂಗಿಯನ್ನು ಪ್ರಾಂಪುತ್ರವಾಗಿ ನೊಳನಿಗೆ ಕೊಟ್ಟು ಕೈ ತೊಳೆದುಕೊಂಡನೆಂದು ಹೆಮ್ಮೆ ಪಡಬೇಡಿ ಶಶಿಧರ. ನೀನು ಮತ್ತು ನಿನ್ನ ತಂಗಿ ನನಗೆ ಮಾಡಿದ ಅಪಮಾನ ಛಲ ನಿಮ್ಮಿಬ್ಬರ ಕಣ್ಣೀರಿನ ಕೈ ತೊಳೆದು ಹಾಕಿ ನಿಮ್ಮ ಭವಿಷ್ಯವನ್ನೇ ನಾನು ಔಟ್ ಮಾಡದಿದ್ರೆ ನಾನು ಹೊಚ್ಚ ಕಾಂತನೇ ಅಲ್ಲ. ಬರುತ್ತಿದ್ದಾನೆ ಆ ನಿರ್ಮಲೆಯ ಕೈ ಹಿಡಿದ ನರೇಂದ್ರ. ಇವನ ಸ್ನೇಹ ಬೆಳೆಸಿ ನನ್ನ ಗಾನ ಸೇರಿನ ನಾಟಕದ ಪ್ರಥಮಾಂಕವನ್ನು ನಾನು ಪ್ರಾರಂಭಿಸಲೇಬೇಕು. ನಮಸ್ತೆ ನರೇಂದ್ರ ಅವರೇ. ನಮಸ್ತೆ. ನಾನು ಈ ಊರಿನ ಆಗರ್ಭ ಶ್ರೀಮಂತ ವಜ್ರಕಾಂತ್ ಅಂತ. ನಿಮ್ಮ ಬಿಸಿನೆಸ್ ನ ಎಲ್ಲ ವ್ಯವಹಾರವು ತಮ್ಮ ಬ್ಯಾಂಕಿನಲ್ಲಿ. ಓ, ತುಂಬಾ ಸಂತೋಷ. ತಮ್ಮ ವೆಡ್ಡಿಂಗ್ ಕಾರ್ಡ್ ನನಗೆ ಬಂದು ತಲುಪಿತು. ಆದರೆ ಊರಲ್ಲಿ ನಾನಿಲ್ಲದ ಕಾರಣ ನಿಮ್ಮ ಮದುವೆಗೆ ನನಗೆ ಬರಲು ಆಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನಮ್ಮ ಬ್ಯಾಂಕಿನ ಎಲ್ಲ ಕಸ್ಟಮರ್ಗೂ ಮದುವೆ ಕಾರ್ಡ್ ಕಳಿಸಿದ್ದೆ. ಬಹುತೇಕ ಎಲ್ಲ ಕಸ್ಟಮರ್ ಬಂದು ಶುಭ ಹಾರೈಸಿದರು. ಅಂದ ಹಾಗೆ ನರೇಂದ್ರ ಅವರೇ, ತಮ್ಮ ಧರ್ಮ ಪತ್ನಿಯ ಊರು ಇದೇ ತಾಯಿ? ಇಲ್ಲಿಯ ಬಸವೇಶ್ವರ ಹೈಸ್ಕೂಲ್ ನಲ್ಲಿ ಗುಮಸ್ತನಾಗಿರುವ ಶಶಿಧರನ ಏಕೈಕ ಸೋದರಿ ನಿರ್ಮಲಾ. ಏನು ಹೇಳ್ತೀವಿ ಶಶಿಧರ? ಆ ಶಶಿಧರ ತಂಗಿ ನಿರ್ಮಲೆ ನಿಮ್ಮಂತ ಜಂಟ್ಲ್ಮನ್ ಧರ್ಮ ಪತ್ನಿ. ವಿಚಿತ್ರ, ಇದು ಬಹಳ ವಿಚಿತ್ರ. ಶಶಿಧರ ತಂಗಿ ನಿರ್ಮಲೇ ನನ್ನ ಧರ್ಮಪತ್ನಿ ಎಂದಾಕ್ಷಣ ಈಗ ಏಕೆ ನಗುತ್ತಿರುವೆ ನೀನು? ಮಿತ್ರ, ವರದಕ್ಷಿಣೆ ವಾಸಿಗೆ ಬಲಿಬಿದ್ದು ಓರ್ವ ನಡತೆಗೆಟ್ಟ ಹೆಣ್ಣಿಗೆ ತಾಳಿ ಕಟ್ಟಿಕೊಳ್ಳಿ ಕೇಳಿ ನಗದೆ ಮತ್ತೇನು ಮಾಡಲಿ? ನಿಜಕ್ಕೂ ನಿನಗೆ ತ್ಯಾಗವೇನೇನ್ಬೇಕು ಬಿಡು. ಇನ್ನೊಂದು ಸಹ ನನ್ನ ಧರ್ಮಪತ್ನಿ ನಡೆದಗೆಟ್ಟವಳೆಂದರೆ ನಿನ್ನ ನಾಲಿಗೆಯನ್ನು ಸೀಳಿ ಬಿಟ್ಟೆನು. ನರೇಂದ್ರ, ಸಿಟ್ಟಾಗಬೇಡ. ಆರ್ಥಿಕವಾಗಿ ನಿನ್ನ ಸಂಸಾರದಲ್ಲಿ ಹುಳಿಯಿಂಡಲು ನನಗೆ ಮನಸ್ಸಿಲ್ಲ. ಆದರೂ ಆ ನಿರ್ಮಲೆಯ ಚರಿತ್ರೆ ನಿನಗಿನ್ನೂ ಗೊತ್ತಿಲ್ಲ. ಹೇಳ್ತೀನಿ ಕೇಳು. ಯೌವನದ ಬಾಧೆ ತಾಳಲಾಗದೆ ಕಂಡ ಯುವಕರೊಂದಿಗೆ ಕಾಮನಾಟವಾಡಿದ ಪ್ರತೀಕೆ ಅವಳನ್ನು ಯಾರೂ ಕೈಯಲ್ಲಿ ಮುಂದೆ ಬರದೆ ಅವಳನ್ನು ನಿನ್ನ ಕೊರಳಿಗೆ ಕಟ್ಟಿದನು ಆ ಶಶಿಧರನು. ಅಲ್ಲಯ್ಯ ಮಿತ್ರ, ಒಂದು ಹೆಣ್ಣನ್ನು ಮದುವೆಯಾಗಬೇಕಾದರೆ ಅವರ ಮನೆಯ ಸಂಬಂಧ ಬೆಳೆಸಬೇಕಾದರೆ ಕಳತೆ ಗೌರವಕ್ಕೆ ತಿಳಿದುಕೊಂಡು ಮದುವೆಯಾಗಬಾರದೆ. ಸಾಕು ನಿಲ್ಲಿಸು ವಜ್ರಕಾಂತ್ ಈ ನಿನ್ನ ನುಡಿಗಳನ್ನು. ನೀನಾಡಿದ ನುಡಿಗಳನ್ನು ಕೇಳಿ ನನ್ನ ತಲೆ ಸುಡುತ್ತಿದೆ. ಬಡವರು ಎಂದು ಕನಿಕರ ತೋರಿ ವರದಕ್ಷಿಣೆ ಪಡೆಯದೆ ನಾನು ತಾಳಿ ಕಟ್ಟಿ ಆ ನಿರ್ಮಲೆ ಆಗಿದ್ದಾಳೆ. ಮಿತ್ರದ್ರೋಹಿಯಾದ ಅನನ ಸುಶೀಲ ಕನ್ಯೆಯನ್ನು ಹೇಳಿ ನನ್ನ ಮನ ಒಲಿಸಿ ನಡೆದಗೆಟ್ಟವಳನ್ನು ನನ್ನ ಕೊರಳಿಗೆ ಕಟ್ಟಿದೆಲ್ಲವೋ ಚಂಡಲ. ನರೇಂದ್ರ, ನಿನ್ನ ಮದುವೆಯ ಕುದುರಿಸಿದ ವ್ಯಕ್ತಿ ಆ ಸಮಾಜ ಸೇವಕ ಆನಂದನೇನು? ಅವನೇ ಧಾರಣಿಯನ್ನು ನನ್ನ ಕೊರಳಿಗೆ ಕಟ್ಟಿದ. ನರೇಂದ್ರ, ಆನಂದ ಶಶಿಧರನ ಸ್ನೇಹಿತ. ಆನಂದನಿಗೂ ನಿರ್ಮಲೆಗೂ ಅನೈತಿಕ ಸಂಬಂಧವಿತ್ತು.
ತಾನು ಮಾಡಿದ ಪಾಪದ ಕಾರ್ಯದ ರಹಸ್ಯ ಎಲ್ಲಿ ಹೊರಬಿದ್ದದೋ ಎಂದು ತಿಳಿಸಿದೆ. ಆದಷ್ಟು ಬೇಗ ಅವಳನ್ನು ನಿನ್ನ ಕಡೆಗೆ ಕಟ್ಟದನು ಆತುರೆಯಾದವಳನ್ನು. ಇನ್ನು ನಾನು ತಡ ಮಾಡಲಾರೆ. ಆ ಮೆಡಗಟ್ಟ ನಿರ್ಮಲೆಯನ್ನು ಒಂದು ಕ್ಷಣವೂ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳದೆ ಈಗಲೇ ಒತ್ತು ಹೊರಾಕುತ್ತೇನೆ. ನರೇಂದ್ರ, ಮೊದಲು ಹೆಂಡತಿಯನ್ನು ಮನೆಯಿಂದ ಹೊರ ಹಾಕಿದರೆ ಜನರ ಅಪವಾದಕ್ಕೆ ನೀನು ಗುರಿಯಾಗಬೇಕಾಗುತ್ತದೆ. ಅದಕ್ಕೆ ನಾನೊಂದು ಉಪಾಯ ಹೇಳುತ್ತೇನೆ, ಕೇಳು. ಅದು ಯಾವ ಉಪಾಯ ವಜ್ರಕಾಂತ್? ಅದು ಯಾವ ಉಪಾಯವೆಂದರೆ ನರೇಂದ್ರ, ಮೊದಲು ಆ ನಿನ್ನ ನಿರ್ಮಲೆಗೆ ದಕ್ಷಿಣ ಹಣಕ್ಕಾಗಿ ಜೇಡಿಸಿ ಚಿತ್ರಹಿಂಸೆ ನೀಡು. ನೀನು ಕೊಡುವ ಚಿತ್ರಹಿಂಸೆ ತಾಳಲಾಗದೆ ಅವಳಂದವಳೇ ಮನೆಬಿಟ್ಟು ಹೋಗುತ್ತಾಳೆ. ಹೌದು ವಜ್ರಕಾಂತ್, ನೀನ್ ಹೇಳಿದಾಗೆ ಮಾಡುತ್ತೇನೆ. ನರೇಂದ್ರ, ಮಿತ್ರನೆಂದರೆ ಹೀಗಿರಬೇಕು. ನಿನ್ನ ಪತ್ನಿಯ ವಿಷಯ ಕೇಳಿ ನಿನ್ನ ಮನಸ್ಸು ಅಲ್ಲೋಲಕಲ್ಲೋಗಿದೆ. ಅದಕ್ಕೆ ಮನಃಶಾಂತಿ ಪಡಿಸಲು ಒಂದು ಔಷಧ ಕೊಡಿಸುತ್ತಾನೆ. ನಡೆ ಮಿತ್ರ, ಹೋಗೋಣ. ಬೇಗ ಹೋಗೋಣ.